ವೆಲ್ಕಮ್ ಟು ಜಿ ಎಸ್ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಸೆಕೆಂಡ್ ಪಿ ಯು ಸಿದು ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕೆ ಹೋಗ್ತಾ ಇದ್ದೀನಿ. 2025 ಜುಲೈಯಲ್ಲಿ ಈ ಸಲ ಎಕ್ಸಾಮ್ ಆಗುತ್ತೆ ಫಸ್ಟ್ ಟೆಸ್ಟ್. ನಿಮಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಯಾವ ರೀತಿ ಬರುತ್ತೆ ಕ್ವಶನ್ಸ್, ಯಾವ ರೀತಿ ಇರುತ್ತೆ ಪ್ಯಾಟರ್ನ್ ಅಂತ ಹೇಳಿ. ಅದನ್ನ ನಾನು ಇವತ್ತು ನಿಮಗೆ ಫುಲ್ಲು ಸಾಲ್ವ್ ಮಾಡ್ಕೊಡ್ತೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಎಲ್ಲ ಕೂಡ ಈ ವಿಡಿಯೋ ನೋಡಿದ ಮೇಲೆ ಕ್ಲಿಯರ್ ಆಗುತ್ತೆ. ಓಕೆ, ನಮಗೆ ಟೈಮ್ ಬಂದ್ಬಿಟ್ಟು ಈ ಎಕ್ಸಾಮಲ್ಲಿ ಫಸ್ಟು 1.5 ಅವರ್ ಕೊಡ್ತಾರೆ. ಮತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದ್ಬಿಟ್ಟು 40 ಮಾರ್ಕ್ಸಿಗೆ ಇರುತ್ತೆ. ನೆಕ್ಸ್ಟ್ ಒಂದು 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ. ಆಮೇಲೆ ಒಂದು 4 ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ. 6 ಇರುತ್ತೆ ಟೋಟಲ್. ಅದರಲ್ಲಿ ನೀವು 4 ಆನ್ಸರ್ ಮಾಡಬೇಕು. ಆಮೇಲೆ ಒಂದು ಪ್ಯಾಸೇಜ್ ರೈಟಿಂಗ್ ಇರುತ್ತೆ. ನೆಕ್ಸ್ಟ್ ಗ್ರಾಮರ್, ಪೂರ್ತಿ ಇದರಲ್ಲಿ ಗ್ರಾಮರ್ ಇರುತ್ತೆ ಫುಲ್ಲು. ಆಮೇಲೆ ಗ್ರಾಮರ್ ಆದಮೇಲೆ ಒಂದು ನಿಮಗೆ ಡೈಲಾಗ್ ರೈಟಿಂಗ್ ಕಂಪ್ಲೀಟ್ ಮಾಡಿರುತ್ತೆ. ಮತ್ತೆ ಮತ್ತೊಂದು ಗ್ರಾಮರು ಅಂದರೆ ಚಿಕ್ಕದಿರುತ್ತೆ 4 ಮಾರ್ಕ್ಸಿಗೆ. ಮತ್ತೆ ಆಮೇಲೆ ಲಾಸ್ಟಿಗೆ ಒಂದು ಲೆಟರ್ ರೈಟಿಂಗ್ ಇರುತ್ತೆ. ಟೋಟಲ್ 15 ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರ್ತವೆ. ನಾನು ಈಗ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಮತ್ತೆ ನಾನು ನೋಟ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಅಲ್ಲಿ ನೋಟ್ಸ್ ತೋರಿಸ್ತಾ ಇದ್ದೀನಿ. ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇಂದ ನೋಟ್ಸ್ ಕೊಟ್ಟಿದ್ದೀನಿ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ನಾವು ವಿಡಿಯೋದಲ್ಲೇ ಡಿಸ್ಕಷನ್ ಮಾಡೋಣ. ಓಕೆ, ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಆನ್ಸರ್ ದಿ ಫಾಲೋಯಿಂಗ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ಲೈಸ್ ಅಪಾನ್ ದಿ ವಿಂಗ್ಸ್ ಆಫ್ ನೈಟ್ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಬಿ ಆಗಿರುತ್ತೆ. ಆನ್ ದಿ ಶೋರ್ ಆಫ್ ದಿ ಮೆಡಿಟೇರಿಯನ್ ಸಿ ಲೈಸ್ ಟಿನಿ ಲಿಟಲ್ ಕಿಂಗ್ಡಮ್ ಕಾಲ್ಡ್ ಯಾವುದು? ಡಿ ಮೊನಾಕೋ. ಹೂ ಆಸ್ಕ್ಡ್ ದಿ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಟು ಸ್ಪೀಕ್ ದಿ ಚಿಲ್ಡ್ರನ್? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ವುಮೆನ್. ಆನ್ಸರು ಎ, ಮತ್ತೆ ಎ ವುಮೆನ್ ಅನ್ನೋದು ಕೂಡ ಆನ್ಸರ್ ಆಗಿದೆ. ವಾಟ್ ಈಸ್ ದಿ ಆನ್ಸರ್ ಟು ಫುಡ್ ಅಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅಕಾರ್ಡಿಂಗ್ ಟು ವಂದನಾ ಶಿವ? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಇದು ಆನ್ಸರ್ ದಿ ಫಾಲೋಯಿಂಗ್ ಎನಿ 4 ಆಫ್ ದಿ ಇನ್ ಪ್ಯಾರಾಗ್ರಾಫ್ 8 to 100 ವರ್ಡ್ಸ್ ಈಚ್ 4 into 4 16 ಅಂದರೆ 4 ಕ್ವಶನ್ ಚೂಸ್ ಮಾಡಿ ಬರೀಬೇಕು. ಪ್ರತಿಯೊಂದಕ್ಕೂ 4 ಮಾರ್ಕ್ಸ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನ್ ಕೇಳಿದರೆ, ಹೌ ಡಸ್ ರೋಮಿ ಎಕ್ಸ್ಪ್ರೆಸ್ ಇಸ್ ಲವ್ ಟುವರ್ಡ್ಸ್ ಜೂಲಿಯಟ್ ಇನ್ ರೋಮಿ ಅಂಡ್ ಜೂಲಿಯಟ್ ಅಂತ ಕೇಳಿದ್ದಾರೆ. ಇದಕ್ಕೆ ನಾನು ಆನ್ಸರ್ ನಿಮಗೆ ಕೊಟ್ಟಿದ್ದೀನಿ ನನ್ನ ನೋಟ್ಸ್ ಅಲ್ಲಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು ಬೇಕಾದ್ರೆ PDF ಅದನ್ನ. ನಾನು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಬೇಕಾದ್ರೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ 5th ತೋರಿಸ್ತೀನಿ. ಇಲ್ಲಿದೆ ನೋಡಿ. ನೀವು ಇದನ್ನೇ ಬರೀಬೇಕು ಆಸ್ ಇಟ್ ಈಸ್ ಅಂತ ಏನಿಲ್ಲ, ನಿಮ್ ಓನ್ ವರ್ಡ್ಸ್ ಇಂದ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಆದ್ರೆ ಸ್ಪೆಸಿಫಿಕ್ ಆದಂತಹ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡಿ ಮತ್ತೆ ವರ್ಡ್ಸ್ ಗಳನ್ನ ಅಲ್ಲಿ ಮಧ್ಯೆ ಹಾಕಿದ್ರೆ ಖಂಡಿತವಾಗೂ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಓಕೆ, ನಾನು ಇಲ್ಲಿ ಕ್ವಶನ್ ಓದ್ತಾ ಹೋಗ್ತೀನಿ. ಆನ್ಸರ್ ನೀವು ಅಲ್ಲಿ ನನ್ನ PDF ಅಲ್ಲಿ ಇದೆ, ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ಒಂದ್ಸಲ ರೆಫರ್ ಮಾಡ್ಕೋಬಹುದು. ಅದನ್ನೇ ಬರೀಬೇಕಂತ ಏನಿಲ್ಲ. ನೆಕ್ಸ್ಟ್ 6th ಕ್ವಶನ್ ಬಂದ್ಬಿಟ್ಟು ವೈ ಡಿಡ್ ದಿ ಪ್ರಿನ್ಸಸ್ ಆಫ್ ಮೊನಾಕೋ ನೀಡ್ ಎ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ ಇನ್ 2 ಇಯರ್ ಅಂತ ಕೇಳಿದ್ದಾರೆ. ಅಂದ್ರೆ ಪ್ರಿನ್ಸ್ ಆಫ್ ಮೊನಾಕೋ ಅಂದ್ರೆ ಮೊನಾಕೋದ ರಾಜ ಇರ್ತಾನಲ್ಲ, ಅವ್ನು ಈ ಸ್ಪೆಷಲ್ ರೆವೆನ್ಯೂನೆಲ್ಲ ಯಾಕೆ ಬಳಸ್ತಾ ಇದ್ದ ಅಂತ, ಯಾಕೆ ಬೇಕಾಗಿತ್ತು ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ ಅವ್ನ್ ಮೇಂಟೆನೆನ್ಸ್ ಆಗಿರ್ಬೋದು, ಅಂದ್ರೆ ಈಗ ಸೈನಿಕರಿಗೆಲ್ಲ ಕೊಡೋದು, ಆಮೇಲೆ ರಾಜ ಅಂದ್ಮೇಲೆ ಪ್ರತಿಯೊಂದ್ರದ್ದು ಮೇಂಟೆನೆನ್ಸ್ ನೋಡ್ಕೋಬೇಕಾಗತ್ತಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದ ಅಂತ ನೀವು ಬರೀಬಹುದು. ಆಮೇಲೆ 7th ಒಂದು ಬಂದು ವಾಟ್ ವೇರ್ ದಿ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದಿ ಪ್ರಿಸನರ್ ಫಾರ್ ನಾಟ್ ರನ್ನಿಂಗ್ ಅವೇ ಫ್ರಮ್ ದಿ ಪ್ರಿಸನ್? ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಸಿಂಪಲ್ ಆಗಿ ಈ ಪ್ರಿಸನರಿಗೆ ನೀನ್ ಹೋಗು ಅಂತ ಹೇಳಿದ್ರು ಕೂಡ ಅವ್ನು ಯಾಕೆ ಹೋಗಿಲ್ಲ, ಅಲ್ಲೇ ಇದ್ದ ಅನ್ನೋದು ಕಾರಣ ಕೇಳಿದ್ದಾರೆ. ಅದನ್ನ ಬರೀರಿ ಅಷ್ಟೇ. ಆನ್ ಚಿಲ್ಡ್ರನ್ ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಆನ್ ಚಿಲ್ಡ್ರನ್ ಆಫರ್ಸ್ ಎ ನ್ಯೂ ಇನ್ಸೈಟ್ ಇನ್ ಟು ಪೇರೆಂಟ್ ಚಿಲ್ಡ್ರನ್ ರಿಲೇಶನ್ಶಿಪ್ ಡಿಸ್ಕಸ್. ಅಂದ್ರೆ ಆನ್ ಚಿಲ್ಡ್ರನ್ ಪೊಯಮ್ ಅಲ್ಲಿ ಪೇರೆಂಟ್ಸ್ ಮತ್ತೆ ಚಿಲ್ಡ್ರನ್ ರಿಲೇಶನ್ಶಿಪ್ ನ ಡಿಸ್ಕ್ರೈಬ್ ಮಾಡಿ ಅಂತ ಬರೆದಿದ್ದಾರೆ. ನೆಕ್ಸ್ಟ್ trace the influence on Vandana Shiva to dedicate her life for cause biodiversity. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ವಂದನಾ ಶಿವ ಅವರು ಡೈವರ್ಸಿಟಿ ಅಂದ್ರೆ ಬಯೋಡೈವರ್ಸಿಟಿಗೋಸ್ಕರ ಅವ್ರ ಲೈಫ್ ನ ಹೇಗ್ ಲೀಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 10th one ಬಂದು ಹೌ ಡಸ್ ವಂದನಾ ಶಿವ ಡಿಸ್ಕ್ರೈಬ್ ಅರ್ತ್ ಡೆಮೋಕ್ರಸಿ ಅಂಡ್ ಅರ್ತ್ ಯೂನಿವರ್ಸಿಟಿ ಇನ್ ಹರ್ ಎಸ್ಸೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದಿ ಫಾರೆಸ್ಟ್? ಅಂದ್ರೆ ಈ ಇದರಲ್ಲಿ ಎಸ್ಸೆಯಲ್ಲಿ ಇವರು ವಂದನಾ ಶಿವ ಅವರು ನಿಮಗೆ ಅರ್ತ್ ಡೆಮೋಕ್ರಸಿ ಮತ್ತೆ ಅರ್ತ್ ಯೂನಿವರ್ಸಿಟಿ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಬರೀರಿ.
ಟೋಟಲ್ ಒಂದು 8 to 100 ವರ್ಡ್ಸ್ ಅಂದ್ರೆ ನಿಮಗೆ 6 ಲೈನ್ಸ್ ಆಗ್ಬೋದಷ್ಟೇ. ನೀವು ಇದ್ರದೊಂದು 3 ಲೈನ್ಸ್, ಇದೊಂದು 3 ಲೈನ್ಸ್ ಬರ್ದು ನಿಮಗೆ ಈಸಿಯಾಗಿ 4 ಮಾರ್ಕ್ಸ್ ಸಿಗುತ್ತೆ. ನೀವು ಇಷ್ಟರಲ್ಲಿ ಯಾವ್ದಾದ್ರು 4 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡಿದ್ರೆ ಸಾಕು, ಇನ್ನೆರಡು ಬೇಡ. ನೀವು ಬರ್ದ್ರು ಅಡ್ಡಿಲ್ಲ, ಅದೇನು ಮಾರ್ಕ್ಸ್ ಏನು ಹೋಗಲ್ಲ, ಜಾಸ್ತಿನೂ ಬರಲ್ಲ. ಆಗತ್ತೆ 4 ಮಾರ್ಕ್ಸಿಗೆ ಆನ್ಸರ್ ಇರೋದು. ನೆಕ್ಸ್ಟ್ ಇದು ಪ್ಯಾಸೇಜ್ ರೇಟಿಂಗ್. ನೀವು ಯಾವ ತರ ಡಿಫ್ರೆಂಟ್ ಆಗಿ ಕೇಳ್ತಾರೆ, ನೀವು ಜಸ್ಟ್ ಇದನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಜಸ್ಟ್ ಇದನ್ನ ಹಂಗೆ ರೆಫರ್ ಮಾಡಿ, ಇದನ್ನ ನೋಡಿ ಅಷ್ಟೇ ಒಂದ್ಸಲ ಹೇಗಿದೆ ಅಂತ. ಆಮೇಲೆ ನೀವು ಇದ್ರ ಬಗ್ಗೆ ಏನೋ ಓದೋದ್ ಬೇಡ, ಜಸ್ಟ್ ಅಲ್ಲೇ ಇರುತ್ತೆ ಆನ್ಸರ್, ಹುಡುಕ್ರೆ ಸಿಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಫಿಲ್ ಇನ್ ದಿ ಬ್ಲಾಂಕ್ಸ್ ಬೈ ಯೂಸಿಂಗ್ ದಿ ರೈಟ್ ಫಾರ್ಮ್ ವರ್ಬ್ ಗಿವನ್ ಇನ್ ದಿ ಬ್ರಾಕೆಟ್. ಅಂದ್ರೆ 3x1 ಅಂದ್ರೆ 3 ಡ್ಯಾಶಸ್ ಕೊಟ್ಟಿದ್ದಾರೆ, ಪ್ರತಿಯೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇದೆ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಒಂದಿಷ್ಟು ಹಿಂಟ್ಸ್ ಕೊಟ್ಟಿದ್ದಾರೆ. ಕಾಲ್, ರೈಟ್, ರಿಸೀವ್ ಅಂತ. ನಾ ಇಲ್ಲಿ ಹೈಲೈಟ್ ಮಾಡಿದೀನಿ ನೋಡಿ. ನೋಡಿ ಫಸ್ಟ್ ಓದ್ತೀನಿ ಇದು ಸ್ಟೋರಿನ. ದಿ ಕಿಂಗ್ ಆಫ್ ಇಟಲಿ ವಾಸ್ ಎ ಬ್ರದರ್ ಮೊನಾರ್ಕೋ. ದಿ ಕೌನ್ಸಿಲ್ ಡ್ಯಾಶ್ ಟು ಸೆಂಡ್ ಎ ಸಿಮಿಲರ್ ಎನ್ಕ್ವೈರಿ ಟು ದಿ ಕಿಂಗ್ ಆಫ್ ಇಟಲಿ. ಸೊ ದಿ ಲೆಟರ್ ಡ್ಯಾಶ್ ಅಂಡ್ ಪ್ರಮೋಟ್ ರಿಪ್ಲೈ. ನೀವಿಲ್ಲಿ ಕಾಲ್ ಅಥವಾ ಕಾಲ್ಡ್ ಅಥವಾ ವಾಸ್ ಕಾಲ್ಡ್ ಈ ರೀತಿ ಏನ್ ಬರುತ್ತೆ ಅಂತ ಬರೀಬೇಕು. ಇದಕ್ಕೆ ವಾಸ್ ಬರಲ್ಲ, ಮತ್ತೆ ಇದಕ್ಕೆ ವಾಸ್ ಬರುತ್ತೆ. ವಾಸ್ ರಿಟರ್ನ್ ಅಥವಾ ವಾಸ್ ವೇರ್ ಏನ್ ಬರಬೇಕು ಅಂತ ನೀವು ಬರೀಬೇಕು. ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ, ನೋಟ್ಸ್ ಅಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಪ್ರತಿಯೊಂದು. ಇಲ್ಲಿ ಮೇಲೆ ಇರೋದು ಕ್ವಶನ್ ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ನಾನು PDF ಅಲ್ಲಿ ಈ ತರ ಎಲ್ಲ ಮಾರ್ಕ್ ಮಾಡಿಲ್ಲ, ಸಿಂಪಲ್ ಆಗಿದೆ. ಇಲ್ಲಿ ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಈ ರೀತಿ ಕೊಟ್ಟಿದ್ದೀನಿ ನೋಡಿ. ಮತ್ತೆ ಇಲ್ಲಿ ಬ್ಲೂ ಲೈನ್ಸ್ ಎಳೆದಿದ್ದೀನಿ ನೋಡಿ. ಇದೇಕಂದ್ರೆ ಇದು ರೀಸನ್ ಯಾಕೆ ಈಗ ಕಾಲಡ್ ಅಂತ ಬಂದಿದೆ. ಇಲ್ಲಿ ನೋಡಿ ಗ್ರೀನ್ ಕಲರ್ ಅಲ್ಲಿ ತೋರಿಸ್ತಿದ್ದೀನಿ, ಇದು ಆನ್ಸರ್. ಯಾಕೆ ಕಾಲಡ್ ಅಂತ ಬಂದಿದೆ ಅಂತ ಅಲ್ಲಿ ಮೇಲಿದೆ. ಮತ್ತೆ ನೆಕ್ಸ್ಟ್ ನೀವು ಇಲ್ಲಿ ಸೆಕೆಂಡ್ ನೋಡ್ಬೋದು. ಸೆಕೆಂಡ್ ಅಂದ್ರೆ ಇಲ್ಲಿ ಕ್ವಶನ್ ಸೆಕೆಂಡ್ ಅಲ್ಲ, ಅದರಲ್ಲೇ ಕಂಟಿನ್ಯೂಸ್. ಅಂದ್ರೆ ಇದು ಕೂಡ ನಿಮಗೆ ವಾಸ್ ರಿಟರ್ನ್, ವಾಸ್ ರಿಸೀವ್ಡ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದಿರಲ್ಲ, ಕಾಣಿಸ್ತಿದೆ ಅನ್ಕೊಂಡಿದೀನಿ. ಇದು ಮತ್ತೆ ಇದು ಕೂಡ ಇಲ್ಲಿ ಸೈಡ್ ಅಲ್ಲಿ ಅಂಡರ್ಲೈನ್ ಮಾಡಿದೀನಲ್ಲ, ಅಂದ್ರೆ ಅಂಡರ್ಲೈನ್ ಅಲ್ಲ, ಸೈಡ್ ಲೈನ್ ಎಳೆದಿನಲ್ಲ, ಇದರಲ್ಲಿ ಇದೆಯಲ್ಲ, ಇದು ಯಾಕೆ ಬಂದಿದೆ ಅಂತ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 13th ಒನ್. ನಾವು ಫಸ್ಟ್ ಇಲ್ಲಿ ಕ್ವಶನ್ ನೋಡ್ಕೊಂಡ್ ಬಂದ್ಬಿಡೋಣ. ಕ್ವಶನ್ ನೋಡಿ, ಡೈಲಾಗ್ ರೈಟಿಂಗ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. 13 ಕಂಪ್ಲೀಟ್ ದಿ ಫಾಲೋಯಿಂಗ್ ಡೈಲಾಗ್ ಅಂತ ಕೇಳಿದ್ದಾರೆ. ಏನಿಲ್ಲಿ ಇಲ್ಲಿ ಡ್ಯಾಶಸ್ ಕೊಟ್ಟಿದ್ದಾರೆ, ಇಲ್ಲಿ ಏನೋ ಒಂದ್ ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ. ಇದನ್ನ ನಾವು ಯೂಸ್ ಮಾಡಿಕೊಂಡು ಡೈಲಾಗ್ ರೈಟಿಂಗ್ಸ್ ನಾವು ಬರಿಬೇಕಾಗುತ್ತೆ. ನೀವು ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಇದನ್ನ ಹತ್ರ ನೀಟಾಗಿ ನೆನ್ಪಿಟ್ಕೋಬಿಡಿ. ಇಲ್ಲಿ ಜಸ್ಟ್ ಥ್ಯಾಂಕ್ಸ್ ಅಥವಾ ಕಂಗ್ರ್ಯಾಚುಲೇಷನ್ ಏನ್ ಇಲ್ಲಿ ಕೊಟ್ಟಿರ್ತಾರೋ ಲಾಸ್ಟ್ ಕನ್ವರ್ಸೇಷನ್, ಅದನ್ನೇ ನೀವು ಕೂಡ ಇಲ್ಲಿ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ನಾವು ಇದಕ್ಕೆ ಆನ್ಸರ್ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ MR ಪ್ರಕಾಶ್ ಅಂತ ಇದೆ. ಇಲ್ಲಿ MR ಪ್ರಕಾಶ್ ಅಂದ್ರೆ ಇದು ಯಾರು ಮಾತಾಡಿದ್ದು ಅಂತ. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಹಿಂಟ್ಸ್ ಕೊಟ್ಟಿದ್ದಾರೆ, ಅದ್ರ ಸೈಡ್ ಅಲ್ಲಿ ಇರೋದೇ ನಿಮಗೆ ಆನ್ಸರ್. ಇಲ್ಲಿ ಕಾಣಿಸ್ತಿದೆ, ಗುಡ್ ಮಾರ್ನಿಂಗ್ ಪ್ರಕಾಶ್ ಅಂತ ಕೇಳಿದಾರೆ ನೋಡಿ. ಕಲರ್ ಚೇಂಜ್ ಮಾಡ್ತೀನಿ ನಾನು, ಕಾಣಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಗುಡ್ ಮಾರ್ನಿಂಗ್ MR ಪ್ರಕಾಶ್ ಅಂತ ಕೇಳಿದಾರಲ್ಲ, ಇದು ಆನ್ಸರ್. ಇಲ್ಲೂ ಕೂಡ ನೋಡಿ, ನಿಮಗೆ ಇಲ್ಲಿ ಸೈಡ್ ಹಿಂಟ್ಸ್ ಇದೆ, ಹಿಂಟ್ಸ್ ಸೈಡ್ ಅಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ಸರಿನಾ? ಮತ್ತೆ ಇಲ್ಲಿ ನಿಮಗೆ ಇಲ್ಲಿ ಡಾಟ್ಸ್ ಅಲ್ಲಿ ಇದೆಯಲ್ಲ ಯಾರು ಅಂತ, ಇಲ್ಲಿ ಅವರು ಕನ್ವರ್ಸೇಷನ್ ಯಾರು ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಮೇಲಿದೆ. ಅಲ್ಲಿನ ರೀತಿ ಕಂಟಿನ್ಯೂಸ್ ಆಗಿ ಕೊಟ್ಟಿಲ್ಲ, ಕೆಳಗಡೆ ಕೊಡ್ತಾ ಹೋಗಿದ್ದೀನಿ. ಓಕೆ, ನೆಕ್ಸ್ಟ್ 14th ಕ್ವಶನ್ ಬಂದ್ಬಿಟ್ಟು ನೋಡಿ. 14th ಕ್ವಶನ್ ಬಂದ್ಬಿಟ್ಟು ನಿಮಗೆ ವಾಟ್ ಡೂ ದಿ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ರೆಫರ್ ಟು ಅಂತ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ಹೈಲೈಟ್ ಮಾಡಿ ನೋಡಿ. ಇಟ್, ಆಮೇಲೆ ದೇ, ದೆಮ್ ಮತ್ತೆ ವಿಚ್, ಅವರು ಕೂಡ ಅಂಡರ್ಲೈನ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಇವು ಏನ್ ರೆಫರ್ ಮಾಡ್ತವೆ ಅಂತ ನೀವು ಬರೀಬೇಕು. ಇದು ಕೂಡ 4 ಡ್ಯಾಶಸ್ ಕೊಟ್ಟಿದ್ದಾರೆ. ನೀವು 4ಗೂ ಆನ್ಸರ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಅಂದ್ರೆ ಯಾವ್ದು ರೆಫರೆನ್ಸ್ ಆಗಿದೆ ಇಲ್ಲಿ ಅಂತ. ಇದು ಕೂಡ ನಾನು ಇದ್ರಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಇಟ್ ರೆಫರ್ಸ್ ಟು ರೈನ್ ಅಂತ ಇದೆ, ಆಮೇಲೆ ದೇ ರೆಫರ್ಸ್ ಟು ಟ್ಯಾಂಕ್ಸ್ ಅಂತ ಇದೆ, ದೆಮ್ ರೆಫರ್ಸ್ ಟು ಕೂಡ ಟ್ಯಾಂಕ್ಸ್ ಆಗುತ್ತೆ. ನೀವು ಕೆಲವೊಂದ್ಸಲ ಅನ್ಸುತ್ತೆ ಹಿಂದ್ಗಡೆನೂ ಟ್ಯಾಂಕ್ಸ್ ಅಂತ ಬಂತು, ಈಗಲೂ ಕೂಡ ಟ್ಯಾಂಕ್ಸ್ ಅಂತ ಬರ್ತಿದೆ, ಹಾಗಾದ್ರೆ ಏನೋ ತಪ್ಪು ಮಾಡಿದೀನಿ ಅನ್ಕೊಳಕ್ ಹೋಗ್ಬೇಡ್ರಿ. ಎಲ್ಲಾ ರೀತಿನೇ ಇರುತ್ತೆ. ಡಬಲ್ ಸಲನು ಬರ್ಬೋದು ಆನ್ಸರ್, ಒಂದೇ ಸಲ ಬರ್ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಈಗ ವಿಚ್ ರೆಫರ್ಸ್ ಟು ಡಂಪಿಂಗ್ ದಿ ಗಾರ್ಬೇಜ್ ಅನ್ನೋದು ವಿಚ್ ಆಗುತ್ತೆ, ಯಾವದ್ನ ಅಂತ ಆಗುತ್ತೆ. ಸರಿನಾ? ನೆಕ್ಸ್ಟ್ ಲಾಸ್ಟ್ 15th ಕ್ವಶನ್ ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟವಾದ ಕ್ವಶನ್ ಅಂತಾನೆ ಹೇಳ್ಬೋದು. ಪ್ರತಿ ಸಲ, ಯಾಕಂದ್ರೆ ನಾವು ಪ್ರತಿ ಸಲನು ಬರ್ದೇ ಇರ್ತೀವಿ ಲೆಟರ್ ರೈಟಿಂಗ್ ಅಂತೂ 10th ಇಂದ ಎಲ್ಲಲ್ಲೂ.
ಸೊ ಅದನ್ನೇ ಇಲ್ಲಿ ಕೂಡ 15th ಒಂದು ಕೊಟ್ಟಿದ್ದಾರೆ ನೋಡಿ. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದಿ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ಡ್ ಇನ್ ದಿ ಹಿಂದೂ ಡೇಟ್ ಆನ್ ಆಗಸ್ಟ್ 2024. ಅಂದ್ರೆ ನೀವು ಎಲ್ಲಿ ಇದನ್ನ ನೋಡಿದೀರಿ ಅನ್ನೋದು ಇಲ್ಲಿ ಕೊಟ್ಟಿದೆ ನೋಡಿ, ಎಲ್ಲಿ ರೆಫರ್ ಮಾಡಿದ್ದೀರಿ ಅನ್ನೋದನ್ನು ಕೂಡ ನೀವು ನೆಕ್ಸ್ಟ್ ಬರಿಬೇಕಾಗುತ್ತೆ. ಆವಾಗ ಇದನ್ನ ಯೂಸ್ ಮಾಡ್ಕೋಬಹುದು ನೀವು. ನೆಕ್ಸ್ಟ್ ಇಲ್ಲಿ ಕೇಳಿದಾರೆ ನೋಡಿ, ರೈಟ್ ದಿ ಎಕ್ಸ್ ಆಫ್ ಯುವರ್ ನೇಮ್. ಮಸ್ಟ್ ಅಂಡ್ ಶುಡ್ ನೀವು ಇದೇ ವ್ಯಾಲ್ಯೂಸ್ನ ಹಾಕಬೇಕು. ಆಮೇಲೆ ಅಂಡ್ ವೈ ಆಫ್ ಅಡ್ರೆಸ್ ನೋಡಿ, ಎಕ್ಸ್ ನಿಮ್ಮ ನೇಮ್, ವೈ ನಿಮ್ಮ ಅಡ್ರೆಸ್ ಆಗಿರುತ್ತೆ. ನೀವು ಇದನ್ನೇ ಹಾಕ್ಬೇಕು. ಬಿಟ್ರೆ ನಿಮ್ಮ ಹೆಸರು ಹಾಕ್ತೀನಿ ಅಂತ ಹೋದ್ರೆ ಪಕ್ಕಾ ಮಾರ್ಕ್ಸ್ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ವಾಂಟೆಡ್ ಅಂತ ಕೇಳಿದ್ದಾರೆ. ಅಂದ್ರೆ ನೀವು ಇದನ್ನ ಯೂಸ್ ಮಾಡ್ಬೇಕು. ಇದೇ ಮೇನ್ ನಿಮಗೆ ಅರ್ಧಕ್ಕರ್ಧ ಮಾರ್ಕ್ಸ್ ಲೆಟರ್ ರೈಟಿಂಗ್ ಅಲ್ಲಿ ಇಲ್ಲೇ ಸಿಕ್ಬಿಡುತ್ತೆ. ಯಾರಿಗೆ ಅಂತ ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ, ಸರಿನಾ? ಈಗ ಕ್ವಾಲಿಫಿಕೇಶನ್ಸ್ ಏನಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನ ಅಲ್ಲಿ ಬರೆಯಬೇಕಾದ್ರೆ ಸಬ್ಜೆಕ್ಟ್ ಬರಿಬೇಕಾದ್ರೆ ಇದನ್ನ ಯೂಸ್ ಮಾಡ್ರೆ ಆಯ್ತು. ನೆಕ್ಸ್ಟ್ ಅಪ್ಲೈ ಟು ಅಂದ್ರೆ ಟೂ ಇಲ್ಲೇ ಕೊಟ್ಬಿಡ್ತಾರೆ. ನೀವು ಫ್ರಮ್ ಜಸ್ಟ್ ಇವು ನೆನ್ಪಿಡ್ಕೊಂಡ್ರೆ ಸಾಕು. ಟೂ ಇಲ್ಲಿ ಏನ್ ಕೊಟ್ಟಿದಾರೋ ನೀವು ಇಲ್ಲಿ ಜಸ್ಟ್ ಟೂ ಅಂತ ಹಾಕಿದ್ಮೇಲೆ ದಿ ಮ್ಯಾನೇಜ್ ಇಲ್ಲಿ ಏನ್ ಕೊಟ್ಟಿರೋ ಅದನ್ನೇ ಬರೆದ್ರೆ ಕೂಡ ಸಾಕು, ನಿಮಗೆ ಆರಾಮ್ಸೆ 2 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಸಬ್ಜೆಕ್ಟ್ ಇದನ್ನೆಲ್ಲ ಹೇಗೆ ಯೂಸ್ ಮಾಡ್ಕೋಬೇಕಂತ ನಾನು ಇಲ್ಲಿ PDF ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಓಕೆ, ಇಲ್ಲಿದೆ. ನಾನು ಲೆಟರ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಯೂಸ್ ಮಾಡ್ಕೋಬೇಕು. ಎಕ್ಸ್ ಅಂತಾನೆ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅಡ್ರೆಸ್ ಇದೇನು ನೆಸೆಸರಿ ಇಲ್ಲ, ಇದು ಬೇಡ. ನೀವು ಸುಮ್ಮನೆ ಬರೆಯೋದೇನು ಬೇಡ ಇದನ್ನ. ನೆಕ್ಸ್ಟ್ ಇಲ್ಲಿ ಒಂದು ಡೇಟ್ ಹಾಕಿ, ಆಮೇಲೆ ಟೂ ನಾನು ಹೇಳಿದ್ನಲ್ಲ ಹಾಗೆ ಟೂನ ಜಸ್ಟ್ ಅಲ್ಲಿ ಏನು ಕೊಟ್ಟಿರೋ ಅದನ್ನೇ ನೀವು ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಿ. ನೆಕ್ಸ್ಟ್ ಡಿಯರ್ ಸರ್ ಆರ್ ಮೇಡಮ್ ಅಂತ ಬರೆದು ಸಬ್ಜೆಕ್ಟ್ ಬರೆದು ಒಂದು ಗ್ಯಾಪ್ ಕೊಟ್ಟು, ಆಮೇಲೆ ಅವ್ರು ನೀವು ಫಸ್ಟು ಎಲ್ಲಿಂದ ರೆಫರ್ ಮಾಡಿದ್ದೀರಿ ಏನು ಅಂತ ಬರೀಬೇಕು. ಆಮೇಲೆ ಕ್ವಾಲಿಫಿಕೇಶನ್ಸ್ ಅವ್ರು ಕೊಟ್ಟಿರೋ ಹಾಗೆ ನೀವು ಯೂಸ್ ಮಾಡಬೇಕು, ನಿಮಗೆ ಯಾವ್ಯಾವ ಕ್ವಾಲಿಫಿಕೇಶನ್ಸ್ ಇದಾವೆ ಅಂತ ಹೇಳಿ. ನೆಕ್ಸ್ಟ್ ಲಾಸ್ಟಿಗೆ ಒಂದು ಥ್ಯಾಂಕ್ ಯು ಗ್ರೀಟಿಂಗ್ ಕೊಟ್ಟು, ಆಮೇಲೆ ಇವರು ಫೇತ್ಫುಲಿ ಅಂತ ಕೊಟ್ಟು, ಮತ್ತೆ ನೀವು ಇಲ್ಲಿ ಆನ್ಸರ್ ಬರೆಯೋ ಹಾಗಿಲ್ಲ, ಸರಿನಾ? ಮತ್ತೆ ನೀವು ನಿಮ್ಮ ಹೆಸರು ಅಥವಾ ಆ ರೀತಿ ಬರೆಯೋ ಹಾಗಿಲ್ಲ, ಜಸ್ಟ್ ಎಕ್ಸ್ ಅಂತಾನೆ ಬರೀಬೇಕಾಗತ್ತೆ. ಇಷ್ಟು ಮಾಡಿದ್ರೆ ನಿಮಗೆ ಟೋಟಲ್ ನಿಮ್ಮದು 14 ಮಾರ್ಕ್ಸ್ ಸಿಗುತ್ತೆ. 40 ಮಾರ್ಕ್ಸ್ ಸಿಗುತ್ತೆ. ನೀವು ಜಸ್ಟ್ ಇಷ್ಟೇ ಮಾಡಿ, ನೀಟಾಗಿ ಓದ್ಕೊಳ್ಳಿ. ಕ್ವಶನ್ ಪೇಪರ್ನೆಲ್ಲ ನೀಟಾಗಿ ನೋಡ್ಕೊಂಡು ಯಾವ ರೀತಿ ಫಾರ್ಮೆಟ್ ಇದೆ ಅಂತ ನೀವು ಜಸ್ಟ್ ಇಲ್ಲಿ ನಾನು ಇಲ್ಲಿ ತೋರಿಸ್ತೀನಿ. ನೀವು ಇಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈಸಿಯಾಗಿ 35 ಎಬೋ 40 ಔಟ್ ಆಫ್ ಔಟ್ ಕೂಡ ತೆಗಿಯೋ ಚಾನ್ಸಸ್ ಇದೆ. ಯಾಕಂದ್ರೆ ಇಲ್ಲಷ್ಟೇ ನೀವು ಮಾರ್ಕ್ಸ್ ಕಳ್ಕೊಳಕ್ ಹೋಗೋದು, ಬಿಟ್ರೆ ಇಲ್ಲಿ ಗ್ರಾಮರ್ ಎಲ್ಲ ತುಂಬಾ ಈಸಿ ಇರುತ್ತೆ, ಈಸಿಯಾಗಿ ಮಾರ್ಕ್ಸ್ ತಗೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.